ಗಾಡ್, ಕಾಲ್ ಜೋಡಿಟ್ಕೊತವರು ಇಷ್ಟು ಕಷ್ಟಪಡ್ತಿದ್ದೀನಿ ನೋಡಿ. ಯೂಟ್ಯೂಬ್ ಮಾಡಿದ್ವಿ, ಯೂಟ್ಯೂಬ್ ಬರೋಣ ಅಂದ್ರೆ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ, ವಿಡಿಯೋಸ್ ನೋಡ್ತಾರೆ, ಬ್ಯಾಗ್ ಬರ್ತಾರೆ ಅಷ್ಟೇ. ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಬದುಕು ಜಟಕಾ ಬಂಡಿ ಆಗ್ಬಿಟ್ಟಿದೆ ಅದಂತೂ. ಓಪನ್ ಮಾಡಿದ್ರೆ ಸಾಕು ಅಂತ ವಿಡಿಯೋಸೇ ನಮಗೆ ಬರ್ತವೆ ಗುರು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಕೊನೆವರೆಗೂ ನೋಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇರೋರು ನನ್ನ ಯೂಟ್ಯೂಬ್ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ನಾನು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಂದು ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ, ಅಲ್ಲಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ನನ್ನ ಚಾನಲ್ಗೆ ಬಂದು. ಇಲ್ಲ ಅಂದರೆ ಡೈರೆಕ್ಟ್ ಯೂಟ್ಯೂಬಿಗೆ ಬಂದು ಸರ್ಚಲ್ಲಿ ವಿನುತಾ ರೂವಿ ಅಂತ ಹಾಕಿದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಡೈರೆಕ್ಟಾಗಿ. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಿಮಗೆ ಗೊತ್ತಾಗಿರುತ್ತೆ, ಆಗಲೇ ಎಷ್ಟೊಂದು ಸಲ ಹೇಳಿದ್ದೀನಿ, ನಾನು ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಅಂತ. ರಿಕ್ವೆಸ್ಟೆಡ್ ವಿಡಿಯೋ ಇದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಿಷ್ಟು ಹುಡುಗಿರು ನನಗೆ ಮೆಸೇಜ್ ಹಾಕಿ, ಅಕ್ಕ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಹೇಳಿ, ನೀವು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ, ನಿಮ್ಮದು ಸ್ಕಿನ್ ಕೇರ್ ವಿಡಿಯೋ ಮಾಡಿ, ಲಾಗ್ ಮಾಡಿ ಹಾಕಿ ಅಂತ ಕೇಳಿದ್ರಿ. ಅವ್ರಿಗೋಸ್ಕರ ಈ ವಿಡಿಯೋ, ನಮ್ಮ ಹೆಣ್ಮಕ್ಳಿಗೋಸ್ಕರ ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಲ್ವಾ. ಹಾಗಾಗಿ ಹೆಣ್ಮಕ್ಳಿಗೆ ಅದೇ ಆಸೆ ಇರೋದು, ಒಂದು ಪಿಂಪಲ್ ಆಗಬಾರ್ದು, ಒಂದು ಮಾರ್ಕ್ಸ್ ಇರಬಾರ್ದು, ಫುಲ್ಲು ಕ್ಲಿಯರ್ ಸ್ಕಿನ್ ಇರಬೇಕು, ನೋಡೋಕೆ ನಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲ ಹುಡುಗಿರಿಗೂ ಆಸೆ ಇರುತ್ತೆ ಅದು. ಸೊ ಒಬ್ಬೊಬ್ಬರಿಗೆ ತುಂಬ ಪಿಂಪಲ್ ಆಗ್ತಿರುತ್ತೆ, ಯಾಕೆ ಅಂದರೆ ಅವ್ರದ್ದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದರೆ ಆಟೋಮೆಟಿಕ್ಕು ಬಾಡಿಯಿಂದ ಹಿಡಿದು ಸ್ಕಿನ್ನಿಂದ ಹಿಡಿದು ಎಲ್ಲ ಚೇಂಜ್ ಆಗುತ್ತೆ. ಎಲ್ಲರಿಗೂ ಅಷ್ಟೇ, ನನಗೂ ಅಷ್ಟೇ ಪಿಂಪಲ್ ಆಗಲ್ಲ ಅಂತ ಏನಿಲ್ಲ. ನನಗೂ ಪೀರಿಯಡ್ಸ್ ಟೈಮಲ್ಲೆಲ್ಲ ಪಿಂಪಲ್ ಬಂದೇ ಬರುತ್ತೆ. ಅದನ್ನು ಪಿಂಪಲ್ ಬಂದರೆ ನಾವು ಅದನ್ನು ಏನೂ ಟಚ್ ಮಾಡದೆ ಅದನ್ನು ಹೋಗಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ, ಹೋಗಿ ಅದನ್ನು ಗಿಂಡ್ಕೊಳ್ಳೋದು, ಅದು ಕೀವು ಥರ ಇರುತ್ತಲ್ಲ, ಅದನ್ನು ಹೊಡೆದಾಕ್ಬಿಡೋದು. ಅವಾಗ ಏನಾಗುತ್ತೆ, ಅದು ಕಲೆ ಕುತ್ಕೊಳ್ಳುತ್ತೆ. ಆ ಕಲೆ ಹೋಗ್ಸೋಕ್ಕೆ ತುಂಬ ಎಫರ್ಟ್ ಹಾಕಬೇಕು, ಆ ಕಲೆ ಹೋಗಲ್ಲ. ಪಿಂಪಲ್ ಆಯಿತು ಅಂದರೆ ನೀವು ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಆಟೋಮೆಟಿಕ್ ಅದು ಹೋಗುತ್ತೆ ಬಿಡಿ. ಅದಾದಮೇಲೆ ಕಲೆ ಇರುತ್ತೆ, ಅದೂ ಲೈಟಾಗೆ ಹೋಗುತ್ತೆ. ನೀವು ಯಾವಾಗ ಮುಟ್ಕೊಳ್ತೀರಾ ಮತ್ತು ಅದನ್ನು ಏನು ಮಾಡ್ತಾರಲ್ಲ, ಇಚ್ಕೋದು ಅಂತ ಮಾಡ್ತಾರಲ್ಲ, ಆ ಥರ ಮಾಡ್ತಾರೆ. ಅವಾಗ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಆಗುತ್ತೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಆಗುತ್ತೆ. ಆ ಥರ ಮಾಡ್ಕೊತೀರಾ. ಆ ಥರ ಮಾಡಬೇಡಿ ದಯವಿಟ್ಟು ಹುಡುಗಿರ. ನಿಮಗೆ ಆ್ಯಕ್ಚುಲಿ ಎಕ್ಸಾಂಪಲ್ ನಾನು ಏನು ಕೇಳ್ತೀನಿ ಅಂದರೆ, ನಮ್ಮ ಅಕ್ಕನೇ ಇದ್ದಾರೆ, ನಮ್ಮ ಅಕ್ಕನೂ ಅಷ್ಟೇ, ಒಂಚೂರು ಪಿಂಪಲ್ ಆದರೆ ಅದಕ್ಕೆ ಕೀಳ್ತಾ ಇರ್ತಾರೆ. ನಾನು ಹೇಳ್ತೀನಿ ಅದು ಮಾಡೋಕ್ಕೆ ಹೋಗ್ಬೇಡ ಅಂತ. ಅವಳು ಕೇಳೋದೇ ಇಲ್ಲ. ಅವಳು ಫುಲ್ ಮುಖ ಇಲ್ಲೆಲ್ಲ ಒಂಥರ ಕಪ್ಪು ಚಿಕ್ಕಿ ಥರ ಆಗಿಬಿಟ್ಟಿದೆ ಕಪ್ಪುಗೆ. ನಾನು ಹೇಳ್ತಿರ್ತೀನಿ ಯಾವಾಗೂ, ನಾನು ಪಿಂಪಲ್ ಮುಟ್ಕೊಳಕ್ಕೆ ಹೋಗ್ಬೇಡ ಅಂತ. ಅದಕ್ಕೆ ಕೇಳಲ್ಲ. ಏನು ಮಾಡೋಣ, ಜನಗಳು ಲಾಗ್ ನೋಡ್ತಾ ಇದ್ರೆ ಸ್ವಲ್ಪ ತಿಳ್ಕೊ ಏನು ಕೇಳ್ತಾಳೆ ಅಂತ, ಆಯಿತಾ. ನಮ್ಮ ಅಕ್ಕಂಗೆ ಇದು ಓಕೆ. ನಾನೇನಾದ್ರು ಪಿಂಪಲ್ ಆಯಿತು ಅಂದರೆ ನಾನು ಅದನ್ನು ಟಚ್ಚು ಮಾಡೋಕ್ಕೆ ಹೋಗಲ್ಲ. ಮಾರ್ನಿಂಗ್ ಏನಾದ್ರು ಮುಖ ತೊಳಿಬೇಕಾ ಟಚ್ ಆದರೆ, ಅದಾದಮೇಲೆ ಸುಮ್ಮನೆ ಕುತ್ಕೊಂಡಾಗ ಅದನ್ನು ಹೋಗೋದು, ಅದನ್ನು ಮುಟ್ಕೊಳ್ಳೋದು, ಅದು ಗಿಂಟೋದು, ಆ ಥರ ಎಲ್ಲ ನಾನು ಮಾಡಲ್ಲ. ಆಟೋಮೆಟಿಕ್ ಬಂದಿದೆ, ಆಟೋಮೆಟಿಕ್ ಹೋಗುತ್ತೆ ಆ ಥರ. ನನಗೂ ಅಷ್ಟೇ ತುಂಬ ಕಲೆಗಳಿದೆ, ನನ್ನ ಫೇಸಲ್ಲಿ ತುಂಬ ಕಲೆಗಳಿದೆ, ಅದನ್ನೇ ಹೋಗಿಸ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ, ನಾನು ಮಾಡಿದ್ದು ಸಣ್ಣ ಪುಟ್ಟ ತಪ್ಪುಗಳಿಂದ ನನ್ನ ಫೇಸ್ಗಾಗಿರಲಿ, ನನ್ನ ಸ್ಕಿನ್ಗಾಗಿರಲಿ ನಾನೇ ಅದನ್ನು ಮಾಡ್ಕೊಂಡಿರೋದು. ಯಾಕೆ ಅಂದರೆ, ಏನಕ್ಕೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಮುಂಚೆ ಒಂದು ಸನ್ಸ್ಕ್ರೀನ್ ಆಗಿರ್ಬೋದು, ಒಂದು ಮಾಯ್ಶ್ಚರೈಸರ್ ಆಗಿರ್ಬೋದು, ಒಂದು ಸನ್ಸ್ಕ್ರೀನ್ ಆಗಿರ್ಬೋದು, ಇಲ್ಲ ಒಂದು ಮಾಯ್ಶ್ಚರೈಸರ್ ಆದರೆ ಅದು ಕಂಪ್ಲೀಟ್ ಆಯಿತು ಅಂದರೆ ಬೇರೆ ಅದನ್ನ ಹಾಕ್ತಿದ್ದೆ. ಬಿಡು, ನೆಕ್ಸ್ಟ್ ಯಾವ್ದಾದ್ರು ಬ್ರ್ಯಾಂಡು ಚೆನ್ನಾಗಿ ಸೆಟ್ ಆಗುತ್ತಾ ನೋಡೋಣ ಅಂತ ಆ ಥರ ಹೋಗ್ತಾ ಇದ್ದೆ. ಅವಾಗ ಏನಾಯಿತು, ಇದಕ್ಕೆ ಅಡ್ಜಸ್ಟ್ ಆಗಿದ್ದು ಸ್ವಲ್ಪ ದಿನ, ಆಟೋಮೆಟಿಕ್ ಬೇರೆದು ಹಾಕಿದ್ರೆ ಆಟೋಮೆಟಿಕ್ ಸ್ಕಿನ್ನು ಅದು ತೊಗೊಳಕ್ಕೆ ಟೈಮ್ ಬೇಕಲ್ಲ ನಮಗೆ. ಅದೇನಾಗೋದು, ಪಿಂಪಲ್ ಆಗೋದು, ಫುಲ್ಲು ಡಾರ್ಕ್ ಆಗಿಬಿಡ್ತಿದ್ದೆ, ಸಿಕ್ಕಾಪಟ್ಟೆ ಆ್ಯಕ್ನಿ ಪಿಂಪಲ್ ಆಗೋದು. ಫೋಟೋನ ಹಾಕಿರ್ತೀನಿ ನಾನು, ಇಲ್ಲೇ ಎಲ್ಲಾದರೂ ಫೋಟೋ ಹಾಕಿರ್ತೀನಿ ನೋಡಿ, ನಂದು ಆ್ಯಕ್ನಿ ಪಿಂಪಲ್ ಹೇಗಿತ್ತು ಅಂತ. ಫುಲ್ಲು ಫೇಸೇ ಡಿಫ್ರೆಂಟಾಗಿತ್ತು ನಂದು ಮುಂಚೆ. ಒಂದು 3-4 ಇಯರ್ಸ್ ಮುಂಚೆ ತುಂಬಾ ಹೇಗೆಂದರೆ ಅದು ನಾನೇ ಮಾಡ್ಕೊಂಡಿದ್ದು. ಹಂಗಾಗಿ ಅವಾಗ ನಾನು ಅಂದ್ಕೊಂಡೆ, ಇಲ್ಲ ಈ ಥರ ಎಲ್ಲ ಮಾಡ್ಕೋಬಾರ್ದು, ನನ್ನ ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ, ಲೈಫ್ ಸ್ಟೈಲ್ ಜೊತೆ ಒಂದು ಪರ್ಟಿಕ್ಯುಲರ್ ಒಂದು ಸನ್ಸ್ಕ್ರೀನ್, ಒಂದು ಮಾಯ್ಶ್ಚರೈಸರು, ಅದಕ್ಕೆ ಸ್ಟಿಕ್ ಆನ್ ಆದೆ ನಾನು. ಒಂದಕ್ಕೆ ಅದನ್ನೇ ಯೂಸ್ ಮಾಡೋಣ, ಇನ್ಯಾವುದು ಅಡಿಷ್ನಲ್ ಬಂದ್ರೂ, ಯಾವುದೇ ಬ್ರ್ಯಾಂಡ್ ಬಂದ್ರೂ ಅದಕ್ಕೆ ಹೋಗಬಾರ್ದು, ಇಲ್ಲಿಗೆ ಸ್ಟಾಪ್ ಆಗಬೇಕು. ಪ್ರೆಸೆಂಟ್ ಏನು ಹಚ್ತಾ ಇದ್ದೀನಿ ಅದೇ ನನಗೆ ಸೆಟ್ ಆಗಬೇಕು ಲೈಫ್ ಟೈಮ್ ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ಮುಂಚೆ ತುಂಬ ಆ್ಯಕ್ನಿ ಇತ್ತು ನನಗೆ. ಆ್ಯಕ್ನಿ ಪಿಂಪಲ್ ಅಂದರೆ ಕೀವು ಪಿಂಪಲ್ ಅಂತಾರಲ್ಲ, ಆ ಥರ ಇತ್ತು ನನಗೆ. ಆವಾಗ ನಾನು ನನ್ನ ಮುಖ ನನಗೆ ನೋಡ್ಕೊಳ್ಳೋಕ್ಕೆ, ನನಗೆ ಬೇರೆ ನೋಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಅವ್ರಿಗೆ ಚೆನ್ನಾಗಿ ಕಾಣಿಸೋದು ಬಿಡುತ್ತೋ ಸೆಕೆಂಡ್ರಿ, ನಮಗೆ ನಾವು ಚೆನ್ನಾಗಿ ಕಾಣಬೇಕಲ್ವ ನಾವು ನೋಡ್ಕೊಳ್ಳೋದಕ್ಕೆ. ಅದನ್ನು ಮಾತ್ರ ನಾನು ಇದು ಮಾಡೋದು, ನಂಬೋದು. ನನ್ನ ಮುಖ ನಾನೇ ಕನ್ನಡಿ ಹತ್ರ ನೋಡಿಕೊಂಡ್ರೆ ಒಂಥರ ಆಗೋದು, ಫುಲ್ಲು ಪಿಂಪಲ್, ಆ್ಯಕ್ನಿ ಪಿಂಪಲ್ ಇಲ್ಲೆಲ್ಲ. ಅದ್ರದ್ದು ಪಿಂಪಲ್ ಅದು ಹೋದ್ಮೇಲೆ ಕಲೆಗಳದಾದ್ಮೇಲೆ ಆ ಥರ ಇತ್ತು. ಅದಾದಮೇಲೆ ನಾನು ಸ್ಕಿನ್ ಡಾಕ್ಟರ್ ಹತ್ರ ಹೋದೆ ನಾನು. ಅವರು ನನ್ನ ಮುಖ ಎಲ್ಲ ನೋಡಿ ಏನಾಗಿದೆ ಎತ್ತಾಗಿದೆ ಅಂತೆಲ್ಲ ನೋಡಿ ಅವರೊಂದು ಕ್ರೀಮ್ ಕೊಟ್ಟರು. ಆ್ಯಕ್ನಿದು ಜೆಲ್ಲಿ ಅಂತ ಇದೆ, ಅದು ಕೊಟ್ಟಿದ್ದು.
ಇದನ್ನ ನನ್ನ ಸ್ಕಿನ್ ಡಾಕ್ಟರ್ ನನಗೆ ರೆಫರ್ ಮಾಡಿರೋದು ಇದು. ಇದೊಂದು ಕ್ರೀಮ್‌ನ ನಾನು 2 ಇಯರ್ಸ್ ಏನೂ ಹಚ್ಚದೆ. ಫೇಸಿಗೆ ಯಾವ ಮಾಯಿಶ್ಚರೈಸರ್ ಹಚ್ತಿಲ್ಲ ನಾನು, ಸನ್‌ಸ್ಕ್ರೀನ್ ಹಚ್ಚುತ್ತಾ ಇರಲಿಲ್ಲ. ಓನ್ಲಿ ಇದೊಂದು ಮಾತ್ರ ಹಚ್ತಾ ಇದ್ದೆ. ಇನ್ಯಾವುದು ಮೇಕಪ್ ಏನು ಮಾಡ್ತಾ ಇರಲಿಲ್ಲ ನಾನು. ಎಲ್ಲರೂ ರೇರು ಮಾಡ್ತೀನಿ, ಮೇಕಪ್ ಮಾಡಲ್ಲ ಅಂತ ನಾನು ಹೇಳಲ್ಲ. ರೇರು ಫಂಕ್ಷನ್ ಇದ್ರೆ, ಆ ಥರ ಏನಾದ್ರು ಇದ್ರೆ ನಾನು ಮೇಕಪ್ ಮಾಡ್ತೀನಿ. ಅದು ಬಿಟ್ಟರೆ ಡೈಲಿ ಬೇಸಿಸ್ ಮೇಲೆ ನಾನು ಮಾಡಲ್ಲ. ಆಫೀಸ್‌ಗೂ ಅಷ್ಟೇ ನಾನು ಹಾಕೊಂಡು ಹೋಗಲ್ಲ. ನಾನು ಇದೊಂದು ಯೂಸ್ ಮಾಡ್ತಿದ್ದೆ 2 ಇಯರ್ಸಿಂದ. ಅದಾದ್ಮೇಲೆ ಅದಾದ್ಮೇಲೆ ಒಂದು ಮಾಯಿಶ್ಚರೈಸರ್ ಹಚ್ಚಬೇಕು. ಯಾಕೆಂದರೆ ನನ್ನ ಫೇಸಲ್ಲಿ ಓಪನ್ ಪೋರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಸಣ್ಣ ಸಣ್ಣ ತೂತು ಅಂತಾರೆ ಗೊತ್ತಾ? ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಹೆಂಗಾಗೋಗ್ಬಿಡ್ತು ಅಂದರೆ, ಏನಪ್ಪ ಮುಖದಲ್ಲೆಲ್ಲ ತೂತ ಥರ ಬರ್ತಿದೆಯಲ್ಲ ಅಂತ. ಆವಾಗ ನನಗೆ ಗೊತ್ತಿರೋ ಒಬ್ರು ಹೇಳಿದ್ರು, ನೀವು ಮಾಯಿಶ್ಚರೈಸರ್ ಹಾಕಿ ಒಳ್ಳೆಯದು ನೋಡಿ, ಆಮೇಲೆ ಸನ್‌ಸ್ಕ್ರೀನ್ ಹಾಕ್ತಾ ಇರಿ ಅಂತೆಲ್ಲ ಹೇಳಿದ್ರು. ಬ್ಯೂಟಿ ಟಿಪ್ಸ್ ಬಗ್ಗೆ ಸ್ವಲ್ಪ ಕೊಟ್ಟರು. ಮಾಯಿಶ್ಚರೈಸರ್ ಮೋಸ್ಟ್ ಇಂಪಾರ್ಟೆಂಟು. ಮಾಯಿಶ್ಚರೈಸರ್ ಹಾಕಿ, ನೀವು ಯಾವ ಕ್ರೀಮ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಾಯಿಶ್ಚರೈಸರ್ ಅಂತೂ ದಿನ ನೀವು ಹಾಕ್ಲೇಬೇಕು ಅಂತ ಯಾರೊಬ್ರು ನನಗೆ ಹೇಳಿದ್ರು. ಸರಿ ಬಿಡು ಅಂತ ಆಫ್ಟರ್ 2 ಇಯರ್ಸ್ ನಾನು ಮಾಯಿಶ್ಚರೈಸರ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಯಿಶ್ಚರೈಸರ್ ಹಚ್ಚಿ ಆದಮೇಲೆ ನನಗೆ ಇವಾಗೂ ಇದೆ, ಬಟ್ ಹೋಗಿಲ್ಲ. ನಾನು ಹೋಗಿದೆ ಅಂತ ಫುಲ್ಲು ಹೇಳಲ್ಲ. ಬಟ್ ನನ್ನ ಸ್ಕಿನ್ ನೋಡ್ಕೊಳ್ಳೋವಷ್ಟು ನನಗೆ ಚೆನ್ನಾಗಿದೆ ಅನ್ನೋವಷ್ಟು ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ. ಬಟ್ ಕಲೆಗಳಿದೆ ಫೇಸಲ್ಲಿ, ಅದನ್ನು ಹೋಗಿಸ್ಕೊತಾ ಇದ್ದೀನಿ ನಾನುನ. ಏನು ಮಾಡೋಣ, ಒಂದ್ಸಲ ಬಂದರೆ ಹೋಗೋಕ್ಕೆ ಎಷ್ಟು ಕಷ್ಟ ಗೊತ್ತಾ? ಆ ಕಲೆಗಳಂತೂ ತುಂಬ ಕಷ್ಟ ಹೋಗ್ಸೋದು. ಏನೋ ನಾವು ಗಿಂಟ್ಕೊಂಡು ಏನೋ ಮಾಡ್ಕೊಬಿಡ್ತೀವಿ, ಅದಾದಮೇಲೆ ಇದೆಯಲ್ಲ ತುಂಬಾ ಕಷ್ಟ ಅದು. ಹಂಗಾಗಿ ಈ ವಿಡಿಯೋ ಏನು ಪರ್ಟಿಕ್ಯುಲರ್ ಆಗಿ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ ಹೇಳಿರೋದು. ನನಗೆ ಗೊತ್ತಿರೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಫೇಸ್ ವಾಶಿಂದ ಅಲ್ಲ. ಫೇಸ್ ವಾಶು, ಸೋಪ್ ಯಾವ್ದು ಯೂಸ್ ಮಾಡ್ತೀರಾ, ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳಿದರು. ನಿಜ, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನಾನು ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡಲ್ಲ. ಏನು ಯೂಸ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಏನು ಯೂಸ್ ಮಾಡ್ತೀನಿ ಅಂದರೆ, ನಾನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು 2 ಮಿಕ್ಸ್ ಮಾಡಿ ನಾನು ಫೇಸಿಗೆ ಬೆಳಗ್ಗೆ ನೈಟು 2 ಟೈಮ್ ಹಚ್ಚಿ ಮುಖ ತೊಳಿತೀನಿ. ಅದು ಬಿಟ್ಟರೆ ನಾನು ತೋರಿಸಿರೋ ಸ್ಕಿನ್ ಡಾಕ್ಟ್ರು ಸಜೆಸ್ಟ್ ಮಾಡಿರೋದು ಈ ಕ್ರೀಮು, ಇದನ್ನು ನೈಟ್ ಟೈಮ್ ಹಚ್ಕೊತೀನಿ ನಾನು. ಬೆಳಗ್ಗೆ ಟೈಮ್ ಮಾಯಿಶ್ಚರೈಸರ್, ಸನ್‌ಸ್ಕ್ರೀನ್ ಅಪ್ಲೈ ಮಾಡಿಬಿಟ್ಟು ಒಂದು ಬಿಂದಿ ಇಟ್ಕೊಂಡು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹುಡುಗಿರಿಗೆ ಆ್ಯಕ್ಚುಲಿ ಹೇಳ್ತಿರೋದು. ನೀವು ಹುಡುಗರು ಹೇಗೆ ಇದ್ದರೂ ನೀವು ಅಕ್ಸೆಪ್ಟ್ ಮಾಡ್ತೀರಾ ಬಿಡಿ. ನೀವು ಹೆಂಗೇ ಇರಲಿ, ನೀವೇನಕ್ಕೂ ಕೇರ್ ತೊಗೊಳಲ್ಲ. ಹುಡುಗರಿಗೆ ಏನು ಹೇಳಂಗಿಲ್ಲ. ಯಾಕೆ ಅಂತ ಅಂದರೆ, ನಾವು ಏನು ಹೇಳಿದ್ರು, ಎಷ್ಟೇ ಕೇರ್ ಮಾಡಿ ಅಂದ್ರೂ ಅವ್ರು ಕೇರ್ ಮಾಡಲ್ಲ. ಅವ್ರು ಹೆಂಗೆ ಇದ್ರೂ ನ್ಯಾಚುರಲ್ ಆಗೇ ಇರ್ತಾರೆ ಅವರು. ನಾವೇ ಹುಡುಗಿರು ಸ್ವಲ್ಪ ಮೇಕಪ್ಪು, ಫಿಲ್ಟ್ರು ಎಲ್ಲ ನಾವೇ ಜಾಸ್ತಿ ಮಾಡೋದು. ಬ್ಯೂಟಿ ಪ್ರಾಡಕ್ಟು ಇದೆಲ್ಲ ನಮಗೆ. ಹುಡುಗರು ಬಿಡಿ ಏನೂ ಮಾತಾಡೋಂಗಿಲ್ಲ. ಅವರು ನಾವು ಎಷ್ಟೇ ಹೇಳಿದ್ರು ಅವ್ರು ಕೇರ್ ಎಂದು ತೊಗೊಳಲ್ಲ. ಅದಕ್ಕೆ ಬಿಟ್ಬಿಟ್ಟಿದ್ದೀವಿ. ನಾವೇನಾದ್ರು ಮಾಡ್ಕೊಳ್ರಪ್ಪ ನೀವು, ನಿಮ್ಮ ಇಷ್ಟ, ನಿಮ್ಮ ಫೇಸು, ನಿಮ್ಮ ಕೇರು ಅಂತ ಹೇಳೋವಷ್ಟು ಹೇಳೋದು, ಅದಾದ್ಮೇಲೆ ಬಿಡೋದು. ಯಾವುದೇ ಹುಡುಗರಾಗಿರ್ಬೋದು, ಅವರಂತೂ ಕೇರ್ ತೊಗೊಳ್ಳೋದೇ ಇಲ್ಲ. ಅಂದರೂ ಚೆನ್ನಾಗೇ ಇರ್ತಾರೆ ಹುಡುಗರು. ಅವರೆಲ್ಲ ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ. ಟೆನ್ಷನ್ ಮಾಡ್ಕೊಳ್ಳೋದು ನಮ್ಮ ಹೆಣ್ಮಕ್ಳು ಅಷ್ಟೇ. ಅವರು ತುಂಬ ಅವ್ರ ಬ್ಯೂಟಿ ಬಗ್ಗೆ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಸೆಲ್ಫ್ ಲವ್ ಅಂತಾರಲ್ಲ, ಆ ಥರ ಅವರಿಗೆ. ಅವ್ರ ಸ್ಕಿನ್ನು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಹೆಣ್ಮಕ್ಳ ಆಸೆ. ನನಗಂತೂ ಸಿಕ್ಕಾಪಟ್ಟೆ ಇದೆ ಅದು. ನನಗೊಂಚೂರು ಒಂದು ಪಿಂಪಲ್ ಆದರೆ ನನಗೆ ಯಾವಾಗ ಹೋಗುತ್ತೋ ಇದು ಅಂತ. ಇನ್ನೊಂದು ಏನಂತ ಅಂದರೆ, ನಿಮ್ಮ ಲೈಫಲ್ಲೂ ಈ ಥರ ಆಗುತ್ತಾ ಏನೋ ಅಂತ ನನಗೆ ಗೊತ್ತಿಲ್ಲ. ಹುಡುಗಿರು ಆನ್ಸರ್ ಮಾಡಿ. ಯಾವ್ದಾದ್ರು ಫಂಕ್ಷನ್ ಇದ್ದರೆ ಪಿಂಪಲ್ಲು ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಬಂದುಬಿಡುತ್ತೆ. ನಾಳೆ ಫಂಕ್ಷನ್ ಇದೆ, ನೈಟ್ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ಗುರು, ಬೆಳಿಗ್ಗೆ ಅಷ್ಟರಲ್ಲಿ ಒಂದು ಪಿಂಪಲ್ ಬಂದಿರುತ್ತೆ ಫೇಸಲ್ಲಿ ಗೊತ್ತಾ? ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡು, ಪಿಂಪಲ್ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಗಿಫ್ಟ್ ಥರ ಅಂತ ಬಂದುಬಿಡುತ್ತೆ. ಎಲ್ಲರ ಹುಡುಗಿರಲ್ಲೂ ಈ ಥರ ಆಗುತ್ತಾ ಅಂತ ನನ್ನ ಡೌಟು. ಈ ಥರ ಎಕ್ಸ್ಪೀರಿಯೆನ್ಸ್ ಯಾರಾದ್ರು ಮಾಡಿದರೆ ಪಿಂಪಲ್ ಬಗ್ಗೆ ಅವರು ಕಮೆಂಟ್ ಮಾಡಿ. ಕಮಿಂಗ್ ಟು ಮೈ ಸನ್‌ಸ್ಕ್ರೀನ್ ಆ್ಯಂಡ್ ಮಾಯಿಶ್ಚರೈಸರ್ ಯಾವುದು ಅಂತ ಮೋಸ್ಟ್ ಇಂಪಾರ್ಟೆಂಟ್. ನಾನು ನನ್ನ ಸ್ಕಿನ್ ಬಗ್ಗೆ ಹೇಳ್ತೀನಿ ಫಸ್ಟು. ನನ್ನ ಸ್ಕಿನ್ ಬಂದು ಆಯ್ಲಿ ಸ್ಕಿನ್, ಫುಲ್ ಆಯ್ಲಿ ಸ್ಕಿನ್ನು ನಂದು. ಯಾವುದೇ ಕಾಂಬಿನೇಷನ್ ಸ್ಕಿನ್ ಅಲ್ಲ, ನಾರ್ಮಲ್ ಸ್ಕಿನ್ ಅಲ್ಲ, ಡ್ರೈ ಸ್ಕಿನ್ ಅಲ್ಲ, ನಂದು ಫುಲ್ ಆಯ್ಲಿ ಸ್ಕಿನ್ನು. ಇದಕ್ಕೆ ನಾನು ರೆಫರ್ ಮಾಡೋದು. ನಾನು ಆಯ್ಲಿ ಸ್ಕಿನ್ ಅವರಿಗೆ ಮಾತ್ರ ರೆಫರ್ ಮಾಡೋದು. ಆ್ಯಂಡ್ ಇನ್ನೊಂದು ತಿಳ್ಕೊಂಡ್ಬಿಡಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ರಿಕ್ವೆಸ್ಟ್ ಬಂದಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಹೊರತು ಯಾರಿಗೇ ಆಗಲಿ ಪ್ರಮೋಟ್ ಮಾಡ್ತಾ ಇಲ್ಲ ಇದನ್ನು. ಇವಾಗ ನನ್ನ ಥರನೇ ಆಯ್ಲಿ ಸ್ಕಿನ್ ಎಷ್ಟೊಂದು ಜನಕ್ಕಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮಗೆ ಅಡ್ಜಸ್ಟ್ ಆಗ್ತಿದೆ ಅಂದರೆ ನೀವು ಕಂಟಿನ್ಯೂ ಮಾಡಿ. ಅಡ್ಜಸ್ಟ್ ಆಗ್ತಿಲ್ವಾ ಬಿಟ್ಬಿಡಿ ಅಷ್ಟೇ. ಬೇರೆ ಟ್ರೈ ಮಾಡಿ. ಬೇರೆ ಬ್ರ್ಯಾಂಡ್ದು ಬರುತ್ತೆ. ಬೇರೆ ನಿಮಗೆ ಆಯ್ಲಿ ಸ್ಕಿನ್ಗೆ ಇದೇ ಪರ್ಟಿಕ್ಯುಲರಾಗಿ ಸೆಟ್ ಆಗುತ್ತೆ ಅನ್ನೋದಿಲ್ಲ. ಬೇರೆ ಬ್ರ್ಯಾಂಡ್ದು ಸೆಟ್ ಆಗ್ಬೋದು ನಿಮಗೆ. ನಾನು ಮಾಯಿಶ್ಚರೈಸರ್ ಯಾವ್ದು ಯೂಸ್ ಮಾಡ್ತೀನಿ ಗೊತ್ತಾ? ಪಾಂಡ್ಸ್ ಹೈಡ್ರಾ ಮಿರಾಕಲ್ ಸೂಪರ್ ಲೈಟ್ ಜೆಲ್ ಅಂತ ಈ ಥರ ಬರುತ್ತೆ. ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ.
ಇದು ಬಂದು ಫಾರ್ ಆಯಿಲಿ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇಬ್ಬರು ಯೂಸ್ ಮಾಡ್ಬೋದಂತೆ. ಕಾಂಬಿನೇಷನ್ ಸ್ಕಿನ್ ಯಾರಿಗಾರು ಇದ್ದರೆ ಇದನ್ನು ರೆಫರ್ ಮಾಡಿ ಫಸ್ಟ್ ಒಂದ್ಸಲ ಟ್ರೈ ಮಾಡಿ. ಯಾವುದೇ ಪ್ರಾಡಕ್ಟ್ ಆದ್ರೂ ಫಸ್ಟ್ ಒಂದ್ಸಲ ಟ್ರೈ ಮಾಡಿ, ಅದು ನಿಮಗೆ ಅಡ್ಜಸ್ಟ್ ಆಗ್ತಿದೆಯಾ ಹಂಗಿದ್ರೆ ಮಾತ್ರ ನೀವು ಮುಂದುವರಿಯಿರಿ. ಅಂದರೆ ಮುಂದೆ ನೆಕ್ಸ್ಟ್ ತೊಗೊಳಕ್ಕೆ ಟ್ರೈ ಮಾಡಿ. ಒಂದು ತೊಗೊಂಡು ಇವಾಗ ಇದೊಂದು ತೊಗೊಂಡು ಹಚ್ದಲ್ಲೇ ಇದ್ದರೆ ಅದು ರಿಸಲ್ಟ್ ಕೊಡೋಲ್ಲ. ನೀವು ಕಾನ್ಸ್ಟೆಂಟಾಗಿ ಹಚ್ಬೇಕು, ಹಚ್ಚಿದ್ರೆ ಮಾತ್ರ ರಿಸಲ್ಟ್ ಕೊಡೋದು. ನೀವು ಒಂದಿನ ಬಿಡ್ತೀರಾ, 15 ದಿನ ಬಿಡ್ತೀರಾ, 3 ದಿನ ಬಿಡ್ತೀರಾ, 4 ದಿನ ಬಿಡ್ತೀರಾ, ಆಮೇಲೆ ಹಚ್ಚಕ್ಕೆ ಹೋಗ್ತೀರಾ. ಡೈಲಿ ಹಚ್ಬೇಕು. ಏನು ಕೇಳೋದು, ಡೈಲಿ ಕ್ರೀಮ್ ಮಾಯ್ಶ್ಚರೈಸರ್ ಕ್ರೀಮ್ ಅಂತ ಏನಕ್ಕೆ ಮಾಡಿರೋದು, ಡೈಲಿ ಹಚ್ಬೇಕು ಅಂತಲೇ ಮಾಡಿರೋದು. ನೀವು 5 ದಿನ ಆದಮೇಲೆ, 6 ದಿನ ಆದಮೇಲೆ, 1 ತಿಂಗಳಾದಮೇಲೆ ಬಿಟ್ಟು ಹಚ್ಚಿದ್ರೆ ಅದು ರಿಸಲ್ಟ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ದಿನಾನೂ ಹಚ್ಚಿ, ನಾನು ಹೇಳ್ತಾ ಇರೋದು ಮಾಯ್ಶ್ಚರೈಸರ್ ಇದು. ಯಾರಿಗಾದರೂ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಮತ್ತು ಆಯಿಲಿ ಸ್ಕಿನ್ ಇದ್ದರೆ ಇದನ್ನು ಫಸ್ಟ್ ಒಂದ್ಸಲ ರೆಫರ್ ಮಾಡಿ, ಅದಾದಮೇಲೆ ನೀವು ನೆಕ್ಸ್ಟು ತೊಗೊಳ್ಬೋದು, ಇಲ್ಲ ಬೇರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸನ್ಸ್ಕ್ರೀನು. ಸಮ್ಮರ್ ಇರೋದ್ರಿಂದ ಸನ್ಸ್ಕ್ರೀನ್ ಎಲ್ಲರೂ ಹಾಕಿ, ಬಾಯ್ಸ್ ಆರ್ ಗರ್ಲ್ಸ್ ಇಬ್ಬರೂ ಹಾಕಿ ಆಚೆಗಡೆ ಓಡಾಡ್ತೀರಾ. ಪ್ಲೀಸ್ ಎಲ್ಲ ಫುಲ್ಲು ಇಲ್ಲಿ ಗಂಟ ಸ್ಲೀವ್ ಇರೋದು ಡ್ರೆಸ್ಸಸ್ ಹಾಕಿ ಫುಲ್ ಕವರ್ ಮಾಡ್ಕೊಳ್ಳಿ ಬಾಡಿನ. ಯಾಕೆಂದರೆ ಟ್ಯಾನ್ ಆಗಿಬಿಟ್ರೆ ಹೋಗಿಸ್ಕೊಳ್ಳೋದು ತುಂಬ ಕಷ್ಟ. ಸುಮ್ಮನೆ ಆಚೆಗಡೆ ಹೋಗಿ ಬಂದರೆ ಟ್ಯಾನ್ ಆಗ್ತಾರೆ. ಅಂಥದ್ರಲ್ಲಿ ನಾವು ಸುಮ್ಮನೆ ಆಫ್ ಡ್ರೆಸ್ ಹಾಕ್ಕೊಂಡು ಹೋದರೆ ಫುಲ್ ಟ್ಯಾನ್ ಆಗೋಗ್ಬಿಡುತ್ತೆ. ಕೇರ್ಫುಲ್ಲಾಗಿ ಕೇರ್ ತೊಗೊಳ್ಳಿ ನಿಮ್ಮ ಸ್ಕಿನ್ ಬಗ್ಗೆ ಅಂತ ನಾನು ಹೇಳ್ತೀನಿ. ಓಕೆನಾ? ಇದ್ರದ್ದು ಹೆಸರು ಮಾತಾಡೋದ್ರಲ್ಲಿ ಮರ್ತೋಗ್ಬಿಟ್ಟೆ. ಇದು ಬಂದು ಬಯೋಟಿಕ್ ಅಂತ. ಇದು ಬಂದು ಫಾರ್ ನಾರ್ಮಲ್ ಟು ಆಯಿಲ್ ಸ್ಕಿನ್ ಅಂತ ಇದೆ. ನಾರ್ಮಲ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ತುಂಬ ದಿನದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೊನೆಯದಾಗಿ ಹೇಳ್ತೀನಪ್ಪ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಿಮಗೆ ತಗೊಳ್ಳಿ, ಒಂದು ಟ್ರೈ ಮಾಡಿ, ನಿಮಗೆ ಅಡ್ಜಸ್ಟ್ ಆಯಿತಾ ಅದನ್ನು ಯೂಸ್ ಮಾಡಿ ಮುಂದಕ್ಕೆ, ಇಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ ನಾನು ಹೇಳೋದು. ಎಲ್ಲರಿಗೂ ನಂದು ಆಯಿಲಿ ಸ್ಕಿನ್ನು, ನಿಮ್ಮದು ಆಯಿಲಿ ಸ್ಕಿನ್, ಅದು ಕರೆಕ್ಟಾಗಿರುತ್ತೆ ಸ್ಕಿನ್ನು, ಹಚ್ಬಿಡಿ ಅಂತ ನಾನು ಹೇಳಲ್ಲ. ಫಸ್ಟ್ ಒಂದ್ಸಲ ತೊಗೊಳ್ಳಿ, ಅದನ್ನು ಟ್ರೈ ಮಾಡಿ, ದಿನಾನೂ ಹಚ್ಚಿ, ನಿಮಗೆ ರಿಸಲ್ಟ್ ಕೊಡ್ತಾಯಿತ್ತಾ ಅದನ್ನು ಕಂಟಿನ್ಯೂ ಮಾಡಿ. ಇಷ್ಟು ಹೇಳ್ತೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಆಮೇಲೆ ಇದು ಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬೇಕಾದ್ರೆ ಲಿಂಕ್ ಕಳಿಸ್ಕೊಡ್ತೀನಿ. ಇದು ನಾನು ಇದರ ಅಂಗಡಿಲಿ ತೊಗೊಂಡಿದ್ದೆ, ಸಾರಿ. ಇದನ್ನು ಮಾತ್ರ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ವರ್ಕ್ ಆಗ್ತಿದೆ, ಇದು ವರ್ಕ್ ಆಗ್ತಿದೆ ನನ್ನ ಸ್ಕಿನ್ಗೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತನ್ನು ಕೇಳಿಸ್ಕೊಂಡಿದ್ದೀರಾ, ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿಬಿಡ್ತೀನಿ. ಓ ಮೈ ಗಾಡ್, ಕಾಲು ಇಟ್ಕೊತು ಗುರು. ಇಷ್ಟು ಕಷ್ಟಪಡ್ತಿದ್ದೀನಿ ನೋಡಿ ಯೂಟ್ಯೂಬ್ ಮಾಡೋದಕ್ಕೆ. ನೀವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಜಾರಾಗಲ್ವಾ? ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಒಬ್ಬೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಂಗೇನೆ ಪ್ಲೀಸ್. ಎಲ್ಲ ಎಂತೆಂಥವ್ರನ್ನೋ ತಿಕ್ತಿಗಳು ಥರ ಆಡೋರ್ನೆಲ್ಲ ಬೆಳೆಸ್ತೀರಾ. ಪ್ಲೀಸ್ ನಮ್ಮ ಕಂಟೆಂಟ್ ನೋಡೋರು ಪ್ಲೀಸ್ ಇಷ್ಟು ಶ್ರಮ ಆಗ್ತಿದ್ದಾರೆ ಅಂತನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಏನೇನೋ ಯಾರ್ಯಾರು ಹೆಂಗೆಂಗೋ ಆಡ್ತಾರೆ, ಹುಚ್ಚುಚ್ರ ಥರ ಕಿರ್ಸ್ತಿರ್ತಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಬದುಕು ಜಟಕ ಬಂಡಿ ಆಗ್ಬಿಟ್ಟಿದೆ. ಅದಂತೂ ಓಪನ್ ಮಾಡಿದ್ರೆ ಸಾಕು, ಅಂಥ ವೀಡಿಯೋಸೇ ನಮಗೆ ಬರ್ತವೆ ಗುರು. ಯೂಟ್ಯೂಬ್ ಬರೋಣ ಅಂದರೆ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ. ವೀಡಿಯೋಸ್ ನೋಡ್ತಾರೆ, ಬ್ಯಾಗ್ ಬರ್ತಾರೆ ಅಷ್ಟೇ. ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡಿ ಆದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಹೇಗೆ ಗೊತ್ತಾ ಮಾಡೋದು? ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ. ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಅದು ಸೈನ್ ಇನ್ ಅಂತ ಕೇಳ್ತಿದ್ದೆ. ಅದೇ ನೀವು ಯೂಟ್ಯೂಬ್ ಓಪನ್ ಮಾಡಿ, ಆ್ಯಪು, ಅಲ್ಲಿ ಸರ್ಚಲ್ಲಿ ಬರುತ್ತಲ್ಲ, ಅಲ್ಲಿ ವಿನುತಾ ರೂವಿ ಅಂತ ಟೈಪ್ ಮಾಡಿ, ನನ್ನ ಚಾನಲ್ ಓಪನ್ ಆಗುತ್ತೆ. ನನ್ನ ಪ್ರೊಫೈಲ್ ಎಲ್ಲ ಓಪನ್ ಆಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಓಪನ್ ಆಗುತ್ತೆ. ಆಮೇಲೆ ಸಬ್ಸ್ಕ್ರೈಬರ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ, ಗೊತ್ತಾ? ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ವೀಡಿಯೋಗಾರು ಸಪೋರ್ಟ್ ಮಾಡಿ, ಆಯಿತಾ? ಪ್ಲೀಸ್. ಓಕೆ, ಇದಾಗಿತ್ತು ನನ್ನ ವೀಡಿಯೋ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅದು ವೀಡಿಯೋ ಮಾಡ್ತೀನಿ ನಾನು. ಓಕೆ ಗಾಯ್ಸ್, ಬಾಯ್, ಐ ಲವ್ ಯು, ಟಾಟಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ, ಆಯಿತಾ ನಿಮಗೆ? ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ.